ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ನನ್ನ ಹೆಸರು ಪ್ರವೀಣ್ ಹುಗ್ಗಿಶೆಟ್ಟರ್. ಮೂಲತಃ ಹುಬ್ಬಳ್ಳಿಯವರು. ಈಗ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಮೊದಲು ನಾವು ಹಲವಾರು ಮಾರ್ಗಗಳಿಂದ ನಮ್ಮ ಸ್ಟ್ರೆಸ್ಸನ್ನು ಕಳ್ಕೋತಾ ಇದ್ವಿ. ಅದಕ್ಕೆ ಮೂಲಗಳು ನಾವು ಫ್ರೆಂಡ್ ಜೊತೆಗೆ ಹೊರಗಡೆ ಹೋಗೋದಾಗಿರ್ಬೋದು, ಎಲ್ಲ ಫ್ಯಾಮಿಲಿ ಜೊತೆಗೆ ಸೇರಿಕೊಂಡು ಯಾವುದೋ ಒಂದು ಟ್ರಿಪ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಫಿಲಮ್ ನೋಡೋದಾಗೋದು. ಈ ಥರ ಹಲವಾರು ಯೋಜನೆ ಮುಖಾಂತರ ನಮ್ಮ ಎಲ್ಲ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಇದ್ವಿ, ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಸ್ಟ್ರೆಸ್ಸನ್ನು. ಕಳೆದ 6 ತಿಂಗಳಿನಿಂದ ಇದಕ್ಕೆ ಒಂದು ಹೊಸ ರೂಪವನ್ನು ಪಡೆದುಕೊಂಡ್ವಿ. ನಾವು ಬೆಂಗಳೂರಿನಲ್ಲಿ 14 ವರ್ಷಗಳಿಂದ ಇದ್ದರೂ ಸಹ ನಮಗೆ ಇಲ್ಲಿ ಪಿರಾಮಿಡ್ ಅನ್ನೋದೊಂದು ಇದೆ ಅಂತ ಗೊತ್ತಿರಲಿಲ್ಲ. ನನ್ನನ್ನು ಈ ಪಿರಾಮಿಡ್ಗೆ ಪರಿಚಯ ಮಾಡಿಸಿದವರು ನನ್ನ ಅತ್ತೆಯ ಮಗನಾದ ಅಮರ್ ವಾಲಿಶೆಟ್ಟರ್. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕಳೆದ 6 ತಿಂಗಳಿನಲ್ಲಿ ನನ್ನಲ್ಲಾದ ಬದಲಾವಣೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಮೆಡಿಟೇಷನ್, ಧ್ಯಾನ, ಇದರಲ್ಲಿ ಹಲವಾರು ರೀತಿಯ ಧ್ಯಾನಗಳಿವೆ, ಹಲವಾರು ರೀತಿಯ ಪ್ರಕಾರಗಳಿವೆ. ಆದರೆ ನಾವು ಪಿರಾಮಿಡ್ನಲ್ಲಿ ಕಲಿತಿರ್ತಕ್ಕಂಥ ಧ್ಯಾನ ಬಂದು ಆನಾಪಾನಸತಿ. ಒಂದು ವೆರಿ ಸಿಂಪಲ್, ತುಂಬ ಅತಿ ಸರಳವಾದ ಒಂದು ಮೆಡಿಟೇಷನ್ ಟೆಕ್ನಿಕ್, ಒಂದು ಧ್ಯಾನ ಮಾಡುವ ಒಂದು ಕಲೆ. ಆನ, ಇನ್ಹೇಲ್ ಅಂದರೆ ನೀವು ಉಸಿರನ್ನು ತೆಗೆದುಕೊಳ್ಳುವುದು, ಅಪಾನ ಉಸಿರನ್ನು ಬಿಡುವುದು, ಸತಿ ಅಂದರೆ ಉಸಿರಿನೊಂದಿಗೆ ಬೆರೆಯುವುದು. ಈ ಒಂದು ಧ್ಯಾನವನ್ನು ನಾವು ಎಲ್ಲಿ ಕುಳಿತಾದರೂ ಮಾಡಬಹುದು, ಯಾವುದೇ ಸಮಯದಲ್ಲಿ ಮಾಡಬಹುದು, ಯಾವುದೇ ಸ್ಥಳದಲ್ಲಿ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯ ವ್ಯಕ್ತಿಯ ಹೆಣ್ಣು ಗಂಡು ಅನ್ನುವ ಭೇದ ಭಾವವಿಲ್ಲ, ಜಾತಿಯ ಭೇದ ಭಾವವಿಲ್ಲ, ವಯಸ್ಸಿನ ಭೇದ ಭಾವವಿಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಸಹ ಈ ಒಂದು ಧ್ಯಾನವನ್ನು ಯಾವುದೇ ರೀತಿಯ ಕಷ್ಟವಿಲ್ಲದೆ ಮಾಡುವಂತಹ ಒಂದು ಟೆಕ್ನಿಕ್. ಈ ಒಂದು ಧ್ಯಾನವನ್ನು ಹೇಳಿಕೊಟ್ಟಂಥ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನನ್ನ ಅನಂತ ಕೋಟಿ ನಮನಗಳು. ನಾನು ಈ ಧ್ಯಾನಕ್ಕೆ ಬಂದು ಫಸ್ಟ್ ಟೈಮ್ ಸ್ಟಿಲ್ನೆಸ್ ರಿಟ್ರೀಟ್ ಅಂದರೆ ನಿಶ್ಚಲ ಶಿಬಿರವನ್ನು ನಾನು 7 ದಿನಗಳ ಕಾಲ ಇಲ್ಲಿ ಅಟೆಂಡ್ ಮಾಡಿದೆ. ಈ 7 ದಿನ ಕಾಲದಲ್ಲಿ ನಾವು 4 ದಿನ ಮೌನದಲ್ಲಿದ್ದೆವು, ಹಾಗೂ ಉಳಿದ 3 ದಿನ ನಾವು ಹಲವಾರು ಮಾಸ್ಟರ್ಸ್ಗಳೊಂದಿಗೆ ಜ್ಞಾನ ವಿನಿಮಯ ಮಾಡಿಕೊಳ್ಳುವ ಒಂದು ಅವಕಾಶವೂ ಸಹ ದೊರೆಯಿತು. ಈ 7 ದಿನದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವಂತಹ ಒಂದು ಶಕ್ತಿ ಇದೆ. ಇದು ಹೇಗೆ ಅಂತೀರಾ? ನಿಜ, ಇದು ನನ್ನಲ್ಲಾದ ಬದಲಾವಣೆ. ಈ ಪ್ರತಿದಿನ 7 ಗಂಟೆಗಳ ಕಾಲ ನಾವು ಹಲವಾರು ರೀತಿಯ ಮೆಡಿಟೇಷನ್, ಧ್ಯಾನವನ್ನು ಮಾಡ್ತೀವಿ. ಬೆಳಗಿನ 5 ಗಂಟೆಯಿಂದ ಪ್ರಾರಂಭವಾದ ನಮ್ಮ ದಿನವು ರಾತ್ರಿ 9:30ವರೆಗೂ ಇರುತ್ತೆ. ಇದರಲ್ಲಿ 7 ಗಂಟೆಗಳ ಕಾಲ ಧ್ಯಾನ, 2 ಗಂಟೆಗಳ ಕಾಲ ಸೇವೆ, 3-4 ಗಂಟೆಗಳವರೆಗೆ
ಜ್ಞಾನ ವಿನಿಮಯ, ಹೀಗೆ ಹಲವಾರು ವಿಚಾರಗಳನ್ನು ನಾವು ತುಂಬ ಎಕ್ಸ್ಪೀರಿಯನ್ಸ್ ಆದಂಥ ಮಾಸ್ಟರ್ ಕಡೆಯಿಂದ ಪಡೆಯುವ ಒಂದು ಅವಕಾಶ ಇರುತ್ತದೆ. ಇದರಲ್ಲಿ ನನಗೆ ಆದ ಕೆಲವೊಂದು ವಿಷಯಗಳನ್ನು ನಾನು ಮೌನದಲ್ಲಿದ್ದಾಗ ನನಗೆ ಒಂದು ಕವನದ ಮುಖಾಂತರ ಬರೆಯುವ ಒಂದು ಆಸೆಯಾಯಿತು. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡುತ್ತೇನೆ. ಈ ಕವನದ ಹೆಸರು ಅನುಭವ. ಅಂದರೆ ನಾವೇನು ಅನುಭವಿಸಿದೆವೋ ಅದು, ಮತ್ತು ಅದನ್ನು ಅನುಭವ ಮಾಡುವುದು ಅಂದರೆ ಮತ್ತೊಬ್ಬರಿಗೆ ತಿಳಿ ಹೇಳುವುದು. ಆ ಒಂದು ನನ್ನಲ್ಲಿ ಬಂದ ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಬರೆದಿದ್ದು 19 ಆಗಸ್ಟ್ 2021 ಬೆಳಗ್ಗೆ 7:20 ನಾನು ಧ್ಯಾನದಿಂದ ಹೊರಗಡೆ ಬಂದ ತಕ್ಷಣ. ಸಾಧನೆಗೆ ಹಾದಿ ನೂರಾರು, ಮನಸ್ಸೆಂಬ ಮಾಂತ್ರಿಕನ ನಿಯಂತ್ರಿಸಲು ನಮಗಿರುವುದು ಒಂದೇ ಒಂದು ದಾರಿ, ಅದುವೇ ಧ್ಯಾನದ ಸವಾರಿ. ಮನಸ್ಸೆಂಬ ಮಾಂತ್ರಿಕನ ನಿಯಂತ್ರಿಸಲು ನಮಗಿರುವುದು ಒಂದೇ ಒಂದು ದಾರಿ, ಅದು ಧ್ಯಾನದ ಸವಾರಿ. ಈ ಪ್ರಕೃತಿಯ ಮಡಿಲಲ್ಲಿ ಪಿರಾಮಿಡ್ನ ಒಡಲಲ್ಲಿ ಧ್ಯಾನದ ದೀವಿಗೆಯಲ್ಲಿ ನಾವೆಲ್ಲ ಒಂದು ಇಲ್ಲಿ ಮೌನದಲ್ಲಿ. ಕರ್ಮಯೋಗ ಭಕ್ತಿಯೋಗದೊಂದಿಗೆ ಧ್ಯಾನಯೋಗದ ಬಗ್ಗೆ ಇಲ್ಲಿ ಕಲಿತೆವು. ಇದೊಂದು ಹೊಸ ಅನುಭವ. ಈ ಅನುಭವವನ್ನಾಗಿ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ಅನುಭವವನ್ನು ಅನುಭಾವವನ್ನಾಗಿ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಜೈ ಆನಾಪಾನಸತಿ, ಜೈ ಪತ್ರಿಜಿ, ಜೈ ಪಿರಾಮಿಡ್. ಇದರ ಒಂದು ಅನುಭವವನ್ನು ನಾನು ತಮಗೆ ಹೇಳಬೇಕು ಅಂತಂದರೆ, ನಾವು ಸಾಧನೆ ಮಾಡಬೇಕಂತ ಏನೇನೋ ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಆದರೆ ಆ ಸಾಧನೆಗೆ ನೀವು ಮನಸ್ಸನ್ನು ನಿಯಂತ್ರಿಸದೇ ಇದ್ದರೆ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣ ಮಾಡಬೇಕು? ಎಲ್ಲರೂ ಅದರ ಹುಡುಕಾಟದಲ್ಲಿರ್ತಾರೆ. ಅದಕ್ಕೆ ನಮಗೆ ಸಿಕ್ಕಿರುವುದು ಒಂದೇ ಒಂದು ದಾರಿ, ಧ್ಯಾನದ ಸವಾರಿ. ಆ ಧ್ಯಾನದ ಸವಾರಿಯನ್ನು ನಾವು ಮಾಡ್ತಾ ಹೋದ ಹಾಗೆ ನಮಗೆ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್, ಅದನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಳುವ ಒಂದು ಅವಕಾಶ ಸಿಗುತ್ತದೆ. ಪ್ರಕೃತಿಯ ಮಡಿಲಲ್ಲಿ ಈ ಪಿರಾಮಿಡ್ಗೆ ನೀವು ಬಂದರೆ ನಿಮಗೆ ಅದರ ಅನುಭವ ಆಗುತ್ತದೆ. ಇದನ್ನು ನೀವು ಖುದ್ದು ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಅದನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ. ನಾವು ಹೇಳ್ಬೋದು, ನಾವು ಪ್ರಕೃತಿಯನ್ನು ನೋಡಲಿಕ್ಕೆ ಎಲ್ಲೆಲ್ಲೋ ಹೋಗ್ತಿದ್ವಿ, ಇಲ್ಲೇ ಕೇವಲ ಬೆಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಈ ಪಿರಾಮಿಡ್ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ನಮಗನ್ನಿಸ್ತು, ಈ ಪ್ರಕೃತಿಯ ಮಡಿಲಲ್ಲಿದ್ದಾಗ ನೀವು ಮತ್ತೆ ಬೇರೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಪ್ರಕೃತಿಯ ಮಡಿಲಲ್ಲಿ ನಿಮಗೆ ಒಂದು ಪಿರಾಮಿಡ್ನ ಕಟ್ಟಿದ್ದಾರೆ. ಆ ಪಿರಾಮಿಡ್ ಅಂದರೆ ಏನು? ನೀವು ಈಜಿಪ್ಟ್ನಲ್ಲಿ ಪಿರಾಮಿಡ್ಗಳನ್ನು ಕಟ್ತಿದ್ರು. ಬಟ್ ಅಲ್ಲಿ ಅದಕ್ಕೆ ಕಟ್ತಾಯಿದ್ರು, ಅಲ್ಲಿ ಶವಗಳನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಕಟ್ತಾಯಿದ್ರು. ಆದರೆ ಇಲ್ಲಿ ನಾವು ಕಟ್ಟಿರೋ ಪಿರಾಮಿಡ್, ಆ ಶವಗಳನ್ನೇ ನಾವು ಬದುಕಿಸಬಹುದು ಅಂದರೆ ಈ ಜೀವ ಇರುವ ನಮ್ಮಂಥ ವ್ಯಕ್ತಿಗಳನ್ನು ನಾವು ಬದುಕಿಸ್ಕೊಳ್ಳೋಕ್ಕಾಗಲ್ವಾ? ಆ ಪಿರಾಮಿಡ್ನಲ್ಲಿ ಒಂದು ಕಿಂಗ್ಸ್ ಚೇಂಬರ್ ಅಂತ ಇದೆ. ಅದು ವೈಜ್ಞಾನಿಕವಾಗಿ ಕಟ್ಟಿರುವಂಥ ಒಂದು ಪಿರಾಮಿಡ್. ಇದು ಅದರ 1/3 ಆಫ್ ದಿ ಹೈಟಲ್ಲಿ ಕಟ್ಟಿದ್ದಾರೆ ಕಿಂಗ್ಸ್ ಚೇಂಬರನ್ನು. ಅದೇನು ಮಾಡುತ್ತೆ ಅಂದರೆ ನಮಗೆ ಕಾಸ್ಮಿಕ್ ಎನರ್ಜಿಯನ್ನು ತುಂಬ ಹೆಚ್ಚಾಗಿ ಕೊಡುತ್ತದೆ. ಈ ಒಂದು ಕಾಸ್ಮಿಕ್ ಎನರ್ಜಿಯಿಂದ ನಾವು ಮಾಡುವ ನಿಧಾನವಾಗಿ ಅಥವಾ ಬೇರೆ ಪ್ರದೇಶದಲ್ಲಿ ಮಾಡುವ ಧ್ಯಾನಕ್ಕಿಂತ ಈ ಒಂದು ಕಿಂಗ್ಸ್ ಚೇಂಬರ್ನಲ್ಲಿ ಮಾಡುವ ಧ್ಯಾನದ ಅನುಭವ, ಅದನ್ನು ನಾವು ಅನುಭವಿಸಿಯೇ ನೋಡಬೇಕು ಹೊರತು ನಾವು ಎಷ್ಟೇ ಹೇಳಿದರೂ ಅದರ ಬಗ್ಗೆ ಕಡಿಮೆನೆ.
ಈ ಪಿರಾಮಿಡ್ನ ಒಡಲಲ್ಲಿ ಧ್ಯಾನದ ದೀವಿಗೆಯಲ್ಲಿ ಪ್ರತಿದಿನ ನಮಗೆ 3-4 ಗಂಟೆಗಳ ಕಾಲ ಹಲವಾರು ಅನುಭವ ಪಡೆದಂಥ ಎಷ್ಟೋ ವರ್ಷಗಳವರೆಗೆ ಈ ಒಂದು ಧ್ಯಾನದ ಬಗ್ಗೆ ತಿಳಿದುಕೊಂಡಂಥ ಮಾಸ್ಟರ್ಸ್ಗಳ ಒಂದು ಭೇಟಿ ಮಾಡುವ ಅವಕಾಶ, ಅವರೊಂದಿಗೆ ನಾವು ವಿಚಾರ ವಿನಿಮಯಗಳನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿರುತ್ತದೆ. ಅದರಿಂದ ನಮ್ಮ ಧ್ಯಾನವನ್ನು ನಾವು ಇಲ್ಲಿವರೆಗೆ ಏನು ತಿಳಿದುಕೊಂಡಿದ್ದೇವೋ ಅದೆಲ್ಲವೂ ಶೂನ್ಯ ಅನ್ನುವ ಒಂದು ಅನುಭವ ಬರುತ್ತದೆ. ನಾವು ಏನೇ ತಿಳಿದಿದ್ರೂ ಅದು ಕಡಿಮೆನೇ. ಕಲಿಯುವುದು ಎಂದಿಗೂ ಮುಗಿಯಬಾರದು. ಎಂದಿಗೆ ನಾವು ಕಲಿಯುವುದನ್ನು ಮುಗಿಸ್ತೇವೋ ಅಂದು ನಮ್ಮ ಜೀವನ ಮುಗಿಯಿತೆಂದು ತಿಳ್ಕೊಳ್ಬೇಕು. ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಎಲ್ಲಿವರೆಗೂ ನಮಗೆ ಉಸಿರಿರುತ್ತೋ ಅಲ್ಲಿವರೆಗೂ ನಾವು ಕಲಿತಾನೇ ಇರಬೇಕು. ಅದು ಒಂದು ಚಿಕ್ಕ ಮಗುವಿನಿಂದ ಆಗಿರ್ಬೋದು ಅಥವಾ ಒಬ್ಬ ಅತಿ ವಯಸ್ಸಾದಂಥ ವ್ಯಕ್ತಿಯಿಂದ ಆಗಿರ್ಬೋದು. ಪ್ರತಿಯೊಬ್ಬನಲ್ಲೂ ಏನಾದರೂ ಒಂದು ತಿಳಿದುಕೊಳ್ಳುವ ಒಂದು ವಿಷಯ ಇದ್ದೇ ಇರುತ್ತದೆ. ನೀವು ಅವನು ಚೆನ್ನಾಗಿಲ್ಲ, ಅವನು ಕೆಟ್ಟವನು, ಇವನು ಸರಿ ಇಲ್ಲ, ಅವನು ಹಾಗೆ ಇವನು ಹೀಗೆ ಅನ್ನುವ ಯಾವುದೇ ವಿಚಾರಗಳನ್ನು ತೆಗೆದುಕೊಳ್ಳಬೇಡಿ. ಅವನಿಂದ ನಿಮಗೆ ಆಗುವ ಒಂದು ಒಳ್ಳೆಯ ವಿಚಾರ ಅವನಲ್ಲೇನಿದೆಯೋ ಅದನ್ನು ಮಾತ್ರ ನೀವು ತೆಗೆದುಕೊಂಡಾಗ ನೀವು ಉದ್ಧಾರ ಆಗಲಿಕ್ಕೆ ಸಹಾಯ ಆಗುತ್ತದೆ. ಇಲ್ಲಿವರೆಗೂ ನಾವೇನು ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ವಿ. ಅದು ಧ್ಯಾನ ಮಾಡುವಾಗ ಇಲ್ಲಿವರೆಗೂ ಯಾವಾಗೂ ನಾವು ಮೌನವನ್ನು ಮಾಡಿರಲಿಲ್ಲ. ನನಗೆ ಇದು ಪ್ರಥಮ ಅನುಭವ. ಇಲ್ಲಿ ನಾವು 4 ದಿನಗಳ ಕಾಲ ಒಂದು ಮೌನವನ್ನು ಮಾಡಿದ್ವಿ. ಈ ಮೌನದ ಸಮಯದಲ್ಲಿ ನಾವು ಯಾರೊಂದಿಗೂ ಮಾತನಾಡುವುದಿಲ್ಲ, ಬದಲಾಗಿ ನಮ್ಮೊಂದಿಗೆ ನಾವು ಮಾತನಾಡುವುದು. ನಮಗೆ ನಾವು ಸಮಯವನ್ನು ಕೊಟ್ಟುಕೊಳ್ಳುವುದಕ್ಕೆ ಈ ಮೌನ ತುಂಬ ಸಹಕಾರಿಯಾಯಿತು. ಅದಕ್ಕಾಗಿ ನಾನು ಬರೆದೆ, ನಾವೆಲ್ಲ ಒಂದು ಇಲ್ಲಿ. ಯಾಕಂದ್ರೆ ನಿಮ್ಮ ಜೊತೆಗೆ ನೀವು ಒಬ್ಬರೇ ಇರಲ್ಲ ಇಲ್ಲಿ, ನಿಮ್ಮ ಜೊತೆಗೆ 50 ಪಾರ್ಟಿಸಿಪೆಂಟ್ಸ್ ಸಹ ಇದ್ದರೂ ನೀವು ಯಾರ ಜೊತೆಗೆ ಮಾತನಾಡೋದು, ನೀವು ಮಾತನಾಡೋದು ನಿಮ್ಮ ಜೊತೆಗೆ. ಅದುವೇ ನಾವೆಲ್ಲ ಒಂದು ಇಲ್ಲಿ ಮೌನದಲ್ಲಿ. ನಾವು ಬಾಹಿಕವಾಗಿ ನಿಮ್ಮೊಂದಿಗೆ ಕನೆಕ್ಟ್ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ಮೌನದಲ್ಲಿ ನಾವೆಲ್ಲರೂ ಇಲ್ಲಿ ಒಂದು ಪರಿವಾರದ ರೀತಿ. ನಮಗೆ ಅವ್ರ್ಯಾರು ಇವ್ರ್ಯಾರು ಯಾರೂ ಗೊತ್ತಿರಲ್ಲ, ಆದರೂ ಸಹ ಇಲ್ಲಿ ಬಂದ ಮೇಲೆ ನಾವು ಎಲ್ಲರೂ ಒಂದೇ ಆಗ್ತೀವಿ. ನಮಗೆ ಇಲ್ಲಿವರೆಗೆ ಹಲವಾರು ಯೋಗಗಳ ಬಗ್ಗೆ ಗೊತ್ತಿತ್ತು. ಕರ್ಮಯೋಗ, ಕಾಯಕವೇ ಕೈಲಾಸ ಅನ್ನೋ ಒಂದು ವಿಚಾರ, ಭಕ್ತಿ ಯೋಗ, ಹಲವಾರು ಭಜನೆಗಳನ್ನು ಅದು ಇದು ಮಾಡ್ತಾಯಿದ್ವಿ. ಅದರ ಜೊತೆಗೆ ಈ ಧ್ಯಾನ ಯೋಗದ ಬಗ್ಗೆ ನಾವು ಇಲ್ಲಿ ಕಲ್ತ್ವಿ. ಇದೊಂದು ನಮ್ಮ ಪುಣ್ಯ ಅಂತಲೇ ನಾವು ಹೇಳಬಹುದು. ಇಷ್ಟು 40 ವರ್ಷಗಳ ಕಾಲ ನಾವು ಇದರ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೂ ಈ ಒಂದು 6 ತಿಂಗಳಲ್ಲಿ ನಮಗೆ ಆದ ಅನುಭವವನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತದೆ. ಈ ಅನುಭವವನ್ನು ಪಡ್ಕೊಂಡ್ಮೇಲೆ ಇದನ್ನು ನಮ್ಮಲ್ಲೇ ನಾವು ಇಟ್ಕೊಂಡ್ರೆ ಯಾವುದೇ ಉಪಯೋಗ ಇಲ್ಲ. ಈಗ ಪತ್ರಿಜಿಯವರಾಯಿತು ಅಥವಾ ಹಲವಾರು ಮಾಸ್ಟರ್ಸ್ ಆಯಿತು, ಅವರು ಕಲ್ತಿದ್ದನ್ನು ತಮ್ಮಲ್ಲೇ ಇಟ್ಕೊಂಡಿದ್ದರೆ ನಾವು ಕಲಿಯೋಕ್ಕೆ ಇಲ್ಲಿ ಅವಕಾಶವೂ ಇರ್ತಾ ಇರಲಿಲ್ಲ, ಬೇರೆಯವ್ರಿಗೆ ನಾವು ತಿಳಿಸೋ ಒಂದು ಪ್ರಮೇಯನೂ ಬರ್ತಾ ಇರಲಿಲ್ಲ. ಇಂದು ನಾನು ನಿಮ್ಮೊಂದಿಗೆ ಮಾತನಾಡುವ ಒಂದು ಯಾವುದೇ ಉದ್ದೇಶವೂ ಇರ್ತಾ ಇರಲಿಲ್ಲ. ನನಗೆ ಆದ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು PMC ಚಾನಲ್ನವರಿಗೆ ನನ್ನ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.